ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಪಾಸಿಟಿವ್ ಪ್ರಪಂಚ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಸ್ನೇಹಿತರೆ ಒಂದು ಒಳ್ಳೆ ವಾಸ್ತುಗೆ ಸಂಬಂಧಪಟ್ಟಂಥ ಒಂದು ಒಳ್ಳೆ ವಿಡಿಯೋವನ್ನು ತಂದಿದ್ದೇನೆ. ಸೊ ಎಷ್ಟೋ ಜನಕ್ಕೆ ಈ ಒಂದು ಪ್ರಶ್ನೆ ಕಾಡ್ತಾ ಇರುತ್ತೆ, ಪಾರಿವಾಳಗಳು ಮನೆಯ ಹತ್ತಿರ ಅಥವಾ ಮನೆಯ ಬಾಲ್ಕನಿಗಳಲ್ಲಿ, ಮನೆಯ ರೂಪಿಂಗಲ್ಲಿ ಏನು ಗೂಡು ಕಟ್ಕೊಳ್ಳುತ್ತೆ. ಸೊ ಇದು ಗೂಡನ್ನು ಕಟ್ಕೊಂಡ್ರೆ ಶುಭನೋ ಅಥವಾ ಅಶುಭನೋ ಅನ್ನೋ ಒಂದು ಪ್ರಶ್ನೆಗೆ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಉತ್ತರವನ್ನು ಕೊಡ್ತಾ ಇದ್ದೀನಿ. ಈ ಒಂದು ವಿಡಿಯೋವನ್ನು ಕೊನೆವರೆಗೂ ನೋಡಿ. ವಿಡಿಯೋ ಇಷ್ಟ ಆದರೆ ಆದಷ್ಟು ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆಯೇ ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಾತ್ರ ನನ್ನ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮನೆ ತುಂಬ ಕೊಳಕಾಗೋದ್ರಿಂದ ತಮ್ಮ ಮನೆಗಳಿಗೆ ಸಮೀಪದಲ್ಲಿ ನಿರ್ಮಿಸಲಾದ ಪಕ್ಷಿ ಗೂಡುಗಳನ್ನು ತೆಗೆದುಹಾಕೋದನ್ನು ನೀವು ಬಹುಶಃ ಬಹಳಷ್ಟು ವ್ಯಕ್ತಿಗಳನ್ನು ಗಮನಿಸಿರಬಹುದು. ಅಷ್ಟೇ ಅಲ್ಲ, ಇವುಗಳಿದ್ದರೆ ಮನೆಯಲ್ಲಿ ದುರಾದೃಷ್ಟ ಬರುತ್ತದೆ ಎಂಬ ನಂಬಿಕೆ ಕೂಡ ಇದೆ. ಆದರೆ ವಾಸ್ತವವಾಗಿ ಇದು ನಿಜವೋ ಅಥವಾ ಅಲ್ಲವೋ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಮುಂಜಾನೆ ಪಾರಿವಾಳಗಳಿಗೆ ಆಹಾರ ನೀಡಲು ಯಾರೂ ಇಷ್ಟಪಡೋದಿಲ್ಲ. ವಾಸ್ತವವಾಗಿ ಪಕ್ಷಿಗಳಿಗೆ ಆಹಾರವನ್ನು ನೀಡುವುದನ್ನು ಎಲ್ಲರೂ ಕೂಡ ಆನಂದಿಸ್ತಾರೆ. ಆದರೆ ಈ ಪಾರಿವಾಳವು ಮನೆಯೊಳಗೆ ಗೂಡು ಕಟ್ಟಿದಾಗ ಅದು ನಿಮ್ಮನ್ನು ಕೆರಳಿಸಲು ಆರಂಭಿಸುತ್ತೆ. ಅಂದರೆ ತುಂಬ ಕೊಳಕು ಮಾಡೋದ್ರಿಂದ ಸಿಟ್ಟು ಬರಬಹುದು. ಮನೆ ತುಂಬ ಕೊಳಕಾಗೋದ್ರಿಂದ ತಮ್ಮ ಮನೆಗಳಿಗೆ ಸಮೀಪದಲ್ಲಿ ನಿರ್ಮಿಸಲಾದ ಪಕ್ಷಿ ಗೂಡುಗಳನ್ನು ತೆಗೆದುಹಾಕೋದನ್ನು ನೀವು ಬಹುಶಃ ತುಂಬ ಜನವನ್ನು ನೋಡಿರ್ತೀರ ಅಥವಾ ನೀವು ಕೂಡ ಮಾಡಿರ್ತೀರ ಅಲ್ವಾ? ಅಷ್ಟೇ ಅಲ್ಲ, ಅವುಗಳಿದ್ದರೆ ಮನೆಯಲ್ಲಿ ದುರಾದೃಷ್ಟ ಬರುತ್ತೆ ಎಂಬ ನಂಬಿಕೆ ಕೂಡ ಇದೆ. ಹಾಗಾದರೆ ಪಾರಿವಾಳ ಮನೆಯಲ್ಲಿ ಗೂಡು ಕಟ್ಟೋದು ಒಳ್ಳೆಯದಾ ಅಥವಾ ಕೆಟ್ಟದ್ದಾ ಅನ್ನೋದನ್ನು ಈಗ ತಿಳಿಯೋಣ. ವಾಸ್ತುಶಾಸ್ತ್ರದ ಪ್ರಕಾರ ಪಕ್ಷಿ ಗೂಡು ಕಟ್ಟೋದು ಅತ್ಯಂತ ಮಂಗಳಕರ ಮತ್ತು ಅದೃಷ್ಟ ಎಂದು ಪರಿಗಣಿಸಲಾಗಿದೆ. ಆದ್ದರಿಂದ ನೀವು ಯಾವುದೇ ಗೂಡನ್ನು ನಾಶ ಮಾಡಬಾರದು ಎಂದು ಕೂಡ ಸೂಚಿಸಲಾಗಿದೆ. ಈ ಒಂದು ಪಕ್ಷಿಗಳ ಆಗಮನವು ಜೀವನದ ಅದೃಷ್ಟದಲ್ಲಿ ಸುಧಾರಣೆಯನ್ನು ಸೂಚಿಸುತ್ತೆ. ಇದಲ್ಲದೆ ಗುಬ್ಬಚ್ಚಿ ಗೂಡು ನಿರ್ದಿಷ್ಟವಾಗಿ 10 ವಿವಿಧ ರೀತಿಯ ವಾಸ್ತುದೋಷಗಳನ್ನು ಅಳಿಸಿ ಹಾಕುತ್ತೆ ಅಂತ ಕೂಡ ಹೇಳಲಾಗುತ್ತೆ. ಸನಾತನ ಧರ್ಮದ ಎಲ್ಲ ದೇವತೆಗಳು ಕೂಡ ಪಕ್ಷಿಗಳನ್ನು ತಮ್ಮ ವಾಹನಗಳಾಗಿ ಹೊಂದಿರುತ್ತಾರೆ ಎಂದು ನಿಮಗೆ ಅನೇಕರಿಗೆ ಗೊತ್ತಿರುತ್ತೆ. ಭಗವಾನ್ ಕಾರ್ತಿಕೇಯನಿಗೆ ನವಿಲು, ಹಾಗೆ ಸರಸ್ವತಿ ದೇವಿಗೆ ಹಂಸ, ವಿಷ್ಣುವಿಗೆ ಗರುಡ, ಶನಿದೇವರಿಗೆ ಕಾಗೆ, ತಾಯಿ ಲಕ್ಷ್ಮೀ ದೇವಿಗೆ ಗೂಬೆ ಮತ್ತು ಇನ್ನೂ ಅನೇಕ ಉದಾಹರಣೆಗಳು ಇರುತ್ತೆ. ಸೊ ಈ ರೀತಿಯಾಗಿ ದೇವರು ಮತ್ತು ದೇವತೆಗಳ ಜೊತೆಗೂ ಕೂಡ ಈ ಒಂದು ಪಕ್ಷಿಗಳು ಕೂಡ ಶುಭ ಸಂಕೇತ ಅಂತ ಕೂಡ ಹೇಳಬಹುದು. ಗುಬ್ಬಚ್ಚಿಗಳು ಹಾಗೂ ಪಾರಿವಾಳಗಳು ಆಗಾಗ್ಗೆ ತಮ್ಮ ಗೂಡನ್ನು ಬದಲಿಸಿಕೊಳ್ಳುತ್ತಿರ್ತವೆ. ಮನೆಗಳ ರೂಫಿಂಗ್ಗಳ ಹತ್ರ ಅಥವಾ ಮನೆಯ ಬಾಲ್ಕನಿಗಳಲ್ಲಿ ಗೂಡನ್ನು ನಿರ್ಮಿಸಿಕೊಂಡಿರುತ್ತವೆ. ಧಾರ್ಮಿಕ ನಂಬಿಕೆಗಳು ಅನುಗುಣವಾಗಿ ಪಾರಿವಾಳಗಳನ್ನು ಲಕ್ಷ್ಮೀದೇವಿಯ ಆರಾಧಕರು ಎಂದು ಪರಿಗಣಿಸಲಾಗುತ್ತೆ. ಪಾರಿವಾಳಗಳು ಮನೆಗೆ ಬರುತ್ತಿದ್ದಂತೆ ದುರಾದೃಷ್ಟವನ್ನು ಅದೃಷ್ಟವನ್ನಾಗಿ ಪರಿವರ್ತಿಸುತ್ತವೆ ಎಂದು ಕೂಡ ಹೇಳಲಾಗುತ್ತೆ. ಪಾರಿವಾಳಗಳು ವಾಸಿಸುವ ಮನೆ ಯಾವಾಗಲೂ ಸಂತೋಷ ಮತ್ತು ಸಾಮರಸ್ಯದಿಂದ ತುಂಬಿರುತ್ತದೆ ಅಂತ ಕೂಡ ಹೇಳಬಹುದು. ಅವುಗಳ ಗೂಡು ಎಂದಿಗೂ ಕೂಡ ನಾಶವನ್ನು ಮಾಡಬಾರ್ದು. ಹಾಗೆ ನೀವು ಅದನ್ನು ನಾಶಪಡಿಸುವ ಬದಲು ಉತ್ತಮವಾದದ್ದನ್ನು ಬದಲಾಯಿಸಬಹುದು. ಅಂದರೆ ನಿಮ್ಮ ಮನೆಗಳಲ್ಲಿ ಸಮೃದ್ಧಿ, ಶಾಂತಿ ತರುವುದರಿಂದ ಪ್ರತಿದಿನ ಪಾರಿವಾಳಕ್ಕೆ ನಿಮಗೆ ಏನಾದರೂ ನಿಮ್ಮ ಕೈಯಲ್ಲಿ ಆದಷ್ಟು ಆಹಾರವನ್ನು ಕೊಡೋದ್ರಿಂದ ನಿಮಗೆ ತುಂಬಾ ಒಳ್ಳೆಯದಾಗತ್ತೆ. ಪಾರಿವಾಳ ಗೂಡು ಕಟ್ಟೋದು ತುಂಬಾ ಶುಭಕರ. ಹಾಗೆ ಪಾರಿವಾಳ ಏನಾದರೂ ಗೂಡನ್ನು ಕಟ್ಟಿ ಮೊಟ್ಟೆಯನ್ನು ಇಡ್ತು ಅಂತಂದರೆ ತುಂಬಾ ಒಳ್ಳೆಯದು ಸ್ನೇಹಿತರೆ. ಹಾಗಾಗಿ ಭಯಪಡುವಂಥ ಅವಶ್ಯಕತೆ ಇಲ್ಲ. ನಿಮ್ಮ ಮನೆಯಲ್ಲಿ ಏನಾದರೂ ಪಾರಿವಾಳ ಗೂಡನ್ನು ಕಟ್ಟಿದೆ ಅಂದರೆ ದಯವಿಟ್ಟು ಅದನ್ನು ಹಾಳು ಮಾಡೋದಕ್ಕೆ ಹೋಗಬೇಡಿ. ಒಂದು ಪಕ್ಷಿ ಆಗಿರಬಹುದು, ಒಬ್ಬ ಮನುಷ್ಯನಾಗಿರಬಹುದು, ಅವನು ವಾಸವನ್ನು ಮಾಡೋದಕ್ಕೆ ಒಂದು ಮನೆ ಅಥವಾ ಗೂಡನ್ನು ಕಟ್ತಿದ್ದಾರೆ ಅಂತಂದರೆ ಅದನ್ನು ನೋಡಿ ಖುಷಿ ಪಡಬೇಕು, ಸಂತೋಷ ಪಡಬೇಕೇ ಹೊರತು ಅದನ್ನು ಹಾಳು ಮಾಡುವಂತಹ ಒಂದು ಕೆಲಸವನ್ನು ಮಾಡಬಾರ್ದು. ಹಾಗಾಗಿ ತುಂಬ ಕಷ್ಟ ಮತ್ತು ಶ್ರಮವನ್ನು ಪಟ್ಟು ಕಟ್ಟಿರುವಂಥ ಗೂಡನ್ನು ಯಾವುದೇ ಕಾರಣಕ್ಕೂ ಹಾಳು ಮಾಡಬಾರ್ದು. ಬರೀ ಪಾರಿವಾಳದ ಗೂಡು ಅಂತಲೇ ಅಲ್ಲ, ಯಾವುದೇ ಒಂದು ಪುಟ್ಟ ಪಕ್ಷಿ ಗೂಡನ್ನು ಕಟ್ಕೊಂತು ಅಂದರೂ ಕೂಡ ಅದನ್ನು ಯಾವುದೇ ಕಾರಣಕ್ಕೂ ಮನೆಯಲ್ಲಿ ಗೂಡು ಕಟ್ಟಿದ್ರೆ ಮಾತ್ರ ಅಲ್ಲ, ಎಲ್ಲೇ ಒಂದು ಗೂಡಿರಲಿ ಅದನ್ನು ತೆಗೆದು ಬಿಸಾಕೋದು, ಅದನ್ನು ಹಾಳು ಮಾಡೋದು ಅಥವಾ ಅದಕ್ಕೆ ಏನಾದರೂ ಒಂದು ತೊಂದರೆಯನ್ನು ಕೊಡೋದು, ಈ ಥರ ಮಾಡೋದಕ್ಕೆ ಹೋಗಬೇಡಿ. ಸೊ ಈ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಅನಿಸಿದೆ ಅಂತ ಕೂಡ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಸ್ನೇಹಿತರೆ. ಹಾಗೆ ಈ ಒಂದು ವಿಡಿಯೋವನ್ನು ಆದಷ್ಟು ನಿಮ್ಮ ಫ್ರೆಂಡ್ಸ್ ಅಥವಾ ಫ್ಯಾಮಿಲೀಸ್ಗೆ ಶೇರ್ ಮಾಡಿ.
ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಹಾಕುವಂಥ ವಿಡಿಯೋ ನಿಮಗೆ ಮೊದಲು ಬಂದು ತಲುಪುತ್ತೆ ಅಂತ ಹೇಳ್ತಾ, ಇನ್ನಷ್ಟು ಮಾಹಿತಿಯೊಂದಿಗೆ ಇನ್ನೊಂದು ಒಳ್ಳೆಯ ಇನ್ಫಾರ್ಮೇಟಿವ್ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ನಮಸ್ಕಾರ.